ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚೆಕ್ ಪೋಸ್ಟ್ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿ ನಡೆಸಲಾಗಿದೆ. ಕುದುರೆಮುಖ ಬಸ್ರಿಕಲ್ನ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಅವಘಡ ಇದು. ಮೂಡಿಗೆರೆ ತಾಲೂಕಿನ ಕಳಸ ಬಳಿ ಇರುವಂತಹ ಬಸ್ರಿಕಲ್ ಚೆಕ್ ಪೋಸ್ಟ್ ಮೇಲೆ 2 ಪೆಟ್ರೋಲ್ ಬಾಂಬ್ ಎಸೆದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಪೆಟ್ರೋಲ್ ಬಾಂಬ್ ಘಟನೆಯಲ್ಲಿ ನಕ್ಸಲರ ಕೈವಾಡ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಸ್ರಿಕಲ್ ಚೆಕ್ ಪೋಸ್ಟ್ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕುದುರೆಮುಖದ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಚೆಕ್ ಪೋಸ್ಟ್ ಬಳಿಕ 6 ಪೆಟ್ರೋಲ್ ಬಾಂಬ್ ಕೂಡ ಪತ್ತೆಯಾಗಿ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಇನ್ನೂ ಕೂಡ ನಾವು ಉಗ್ರರ ದಾಳಿಯ ವಿಚಾರವನ್ನೇ ಮರೆಯೋದಕ್ಕೆ ಸಾಧ್ಯವಾಗಿಲ್ಲ. ಅದರ ಬೆನ್ನಲ್ಲೇ ಇದೀಗ ಕುದುರೆಮುಖದ ಬಸ್ರಿಕಲ್ ಚೆಕ್ ಪೋಸ್ಟ್ ಬಳಿ ಒಂದು ಅವಘಡ ಸಂಭವಿಸಿದೆ. ಪೆಟ್ರೋಲ್ ಬಾಂಬ್ ದಾಳಿಯನ್ನ ನಡೆಸಿದ್ದಾರೆ. ನಕ್ಸಲರು ನಡೆಸಿರುವಂತಹ ದಾಳಿ ಅನ್ನೋದು ಮೊದಲ ಹಂತದಲ್ಲಿ ಒಂದು ಮಾಹಿತಿ ಸಿಗ್ತಾ ಇರೋದು, ಮತ್ತೆ ಶಂಕೆ ಕೂಡ ಅದೇ ನಿಟ್ಟಿನಲ್ಲಿ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಬಾಂಬ್ ಘಟನೆ ನಕ್ಸಲರ ಕೈವಾಡ ಶಂಕೆ ವ್ಯಕ್ತವಾಗ್ತಾ ಇದೆ. ಬಸ್ರಿಕಲ್ ಚೆಕ್ ಪೋಸ್ಟ್ ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್. ಪ್ರವೀಣ್, ಒಂದು ಕಡೆ ಟೆರರ್ ಅಟ್ಯಾಕ್ ಇನ್ನು ನಾವು ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ನಕ್ಸಲರು ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ? ನಿಜಕ್ಕೂ ನಕ್ಸಲರ ದಾಳಿನ ಏನಿದೆ ಮಾಹಿತಿ? ಅಂಕಿತಾ, ಏನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಳಸ ಬಳಿ ಇರುವಂತಹ ಬಸ್ರಿಕಲ್ ಚೆಕ್ ಪೋಸ್ಟ್ ಮೇಲೆ ಏನು ಪೆಟ್ರೋಲ್ ಬಾಂಬ್ ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು 6 ಪೆಟ್ರೋಲ್ ಬಾಂಬ್ಗಳು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂತದ್ದು. ಜೊತೆಗೆ ಏನು ಬೆಳಗಿನ ಜಾವ 3:30 ಸುಮಾರಿಗೆ ಏಕಾಏಕಿ ಏನು ಬೆಟ್ಟದ ಮೇಲಿಂದ, ಜೊತೆಗೆ ಸುಮಾರು 4 ಕಡೆಯಿಂದಲೂ ಏಕಕಾಲಕ್ಕೆ ಅರಣ್ಯ ಚೆಕ್ ಪೋಸ್ಟ್ ಮೇಲೆ ಏನು ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ ಎನ್ನಲಾಗಿದೆ. ಕೇಳಿ ಈ ಪ್ರದೇಶ ಸಂಪೂರ್ಣವಾಗಿ ನಕ್ಸಲ್ ಪೀಡಿತ ಪ್ರದೇಶ. ಇನ್ನು ಕೂಡ ನಕ್ಸಲರ ಚಲನವಲನಗಳು ಇದಾವೆ ಅಂತ ಇಲ್ಲಿ ಪೊಲೀಸರು ಕೂಡ ನಿತ್ಯವೂ ಕೂಡ ಕೂಂಬಿಂಗ್ ಅನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇತ್ತೀಚೆಗೆ ಏನು ಒಂದು ರಾಷ್ಟ್ರೀಯ ತನಿಖಾ ದಳವು ಕೂಡ ಚಿಕ್ಕಮಗಳೂರಿನ ಮಲೆನಾಡಿನ ಭಾಗದಲ್ಲಿ ಏನು ANI ತಂಡ ಕೂಡ ಸಂಕಿತ ನಕ್ಸಲರನ್ನ ಹುಡುಕಿಕೊಟ್ರೆ ಸ್ಥಳದಲ್ಲೇ ಬಹುಮಾನ ನೀಡಲಾಗುವುದು ಅಂತ ಲಕ್ಷಾಂತರ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಏನು ಕಳಸ ಬಳಿ ಇರುವಂತಹ ಈ ಕುದುರೆಮುಖ ಬಸ್ರಿಕಲ್ ಚೆಕ್ ಪೋಸ್ಟ್ ಮೇಲೆ ಏಕಾಏಕಿ ಪೆಟ್ರೋಲ್ ಬಾಂಬ್ ದಾಳಿಯನ್ನ ಮಾಡಿರುವಂತದ್ದು ಇದೀಗ ಮಲೆನಾಡಿನಲ್ಲಿ ಆತಂಕ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ಏನು ಬೆಳಗಿನ ಜಾವ ಏನು ಬಂದಂತಹ ವಾಹನಗಳನ್ನ ಪರಿಶೀಲನೆ ನಡೆಸಿ, ಜೊತೆಗೆ ಒಂದು 3:30 ಸುಮಾರಿಗೆ ಏನು ಬಸ್ರಿಕಲ್ ಚೆಕ್ ಪೋಸ್ಟ್ ಬಳಿ ವಾಹನಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸ್ವಲ್ಪ ನಿದ್ರೆ ಜಾರಿರುವಂತಹ ಸಂದರ್ಭದಲ್ಲಿ ಏಕಕಾಲಕ್ಕೆ ಒಂದು ಬೆಟ್ಟದ ಮೇಲಿಂದ, ಅಂದ್ರೆ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಚೆಕ್ ಪೋಸ್ಟ್ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿರುವಂತದ್ದು ಎಲ್ಲಾ ಅನುಮಾನಗಳಿಗೆ ಎಲ್ಲೋ ಒಂದ್ ಕಡೆ ನಕ್ಸಲರು ದಾಳಿ ನಡೆಸಿದ್ರ ಅಥವಾ ದುಷ್ಕರ್ಮಿಗಳು ದಾಳಿ ನಡೆಸಿದ್ರ ಅನ್ನೋ ಅನುಮಾನಗಳು ಕಾಣ್ತಾ ಇರೋದ್ರಿಂದ ಇದೀಗ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ದೌಡಾಯಿಸಿ ಈಗಾಗಲೇ ಪರಿಶೀಲನೆ ನಡೆಸಿರುವಂತದ್ದು. ಅಂದ್ರೆ ಅಲ್ಲಿ ಘಟನಾ ಸ್ಥಳದಲ್ಲೂ ಕೂಡ ಯಾವುದೇ CC ಕ್ಯಾಮೆರಾಗಳ ಇಲ್ಲದೆ ಇರುವಂತದ್ದು ಇದೊಂದು ಘಟನೆಗೆ ಪ್ರಮುಖ ಉದಾಹರಣೆ ಅಂತ ಹೇಳ್ಬೋದು. ಅಂಕಿತಾ, ಏನ್ ಹಾನಿ ಆಗಿದೆ? ಯಾರನ್ನ ಟಾರ್ಗೆಟ್ ಮಾಡಿ ನಡೆಸಿದಂತ ದಾಳಿ ಇದು? ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಈ ಹಿಂದೆಯೂ ಕೂಡ ನಾವು ಕೆಲವೊಂದು ಘಟನೆಗಳನ್ನ ನೆನಪಿಸ್ಕೊಂಡ್ರೆ ಚಿಕ್ಕಮಗಳೂರಿನ ತನಿಕೋಡು ಎಂದು ಕೊಪ್ಪ ಇಂದ ಶೃಂಗೇರಿ ಮಂಗಳೂರಿಗೆ ಹೋಗುವಂತಹ ಕಾರ್ಕಳ ರಸ್ತೆಯಲ್ಲೂ ಕೂಡ ನಕ್ಸಲರು ಒಂದು ಚೆಕ್ ಪೋಸ್ಟ್ ಮೇಲೆ ದಾಳಿಯನ್ನ ಮಾಡಿದ್ರು. ಅಂದ್ರೆ ಮಲೆನಾಡಿನಲ್ಲಿರುವಂತಹ ಚೆಕ್ ಪೋಸ್ಟ್ ಮೇಲೆ ಸುಮಾರು ದಾಳಿಗಳು ಆಗಿರೋದನ್ನ ಹಳೆಯ ಘಟನೆಗಳನ್ನ ನಾವು ನೆನೆಸ್ಕೋಬಹುದು. ಇದಕ್ಕೆ ಪುಷ್ಟಿ ನೀಡುವಂತೆ ಮತ್ತೆ ಈ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಮೇಲೆ ದಾಳಿ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ನಕ್ಸಲರೇ ದಾಳಿ ಮಾಡಿದಾರ ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರ? ಆ ಭಾಗದಲ್ಲಿ ಅಂದ್ರೆ ಕುದುರೆಮುಖ ದಟ್ಟವಾದ ಅರಣ್ಯ ಇರೋದ್ರಿಂದ ಆ ಭಾಗದಲ್ಲಿ ನಕ್ಸಲ್ ಒಂದು ಚಟುವಟಿಕೆ ಕುಂದೋದಕ್ಕೆ ನಕ್ಸಲ್ ಕೂಂಬಿಂಗ್ ಪದೇ ನಡೀತಾ ಇರುತ್ತೆ. ಈ ಒಂದು ನಕ್ಸಲರು ನಾವು ಇನ್ನೂ ಕೂಡ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಕ್ಸಲ್ ಇಲ್ಲ ಅನ್ನೋದ್ರ ಸೃಷ್ಟಿ ಆಗ್ತಿತ್ತು. ರಾಷ್ಟ್ರೀಯ ತನಿಖಾ ದಳ ಯಾವಾಗ ಮಲೆನಾಡಿನ ಚಿಕ್ಕಮಗಳೂರು ಭಾಗಗಳಲ್ಲಿ ಒಂದು ಪೋಸ್ಟರ್ ಗಳನ್ನ ಅಂಟಿಸ್ತು, ಅವಾಗ್ಲೇ ಪುಷ್ಟಿ ನೀಡಿತ್ತು ನಕ್ಸಲ್ ಚಲನವಲನ ಜಾಸ್ತಿ ಆಗ್ತಿದೆ. ಜೊತೆಗೆ ಇತ್ತೀಚಿನ 1 ತಿಂಗಳಿಂದ SP ಹರೀಶ್ ಪಾಂಡೆ ಅವರು ಕೂಡ ಕೂಂಬಿಂಗ್ ಪ್ರದೇಶಗಳಿಗೆ ಒಂದು ಪ್ರತಿ ಬಾರಿಯೂ ಭೇಟಿ ನೀಡ್ತಾ ಇದ್ರು. ಒಂದು ನಿಗೂಢವಾಗಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ರು. ಈ ಎಲ್ಲಾ ಚಲನವಲನ ನೋಡಿದ್ರೆ ನಕ್ಸಲರು ಮತ್ತೆ ಮಲೆನಾಡು ಭಾಗದಲ್ಲಿ ಜೀವಂತ ಆಗಿದೆ ಅನ್ನೋ ಸಾಕ್ಷಿ ಸಿಕ್ಕಿರುವಂತದ್ದು. ಈಗ ಪೆಟ್ರೋಲ್ ಬಾಂಬ್ ಹಾಕಿರುವಂತದ್ದು ಈ ಎಲ್ಲಾ ಅನುಮಾನಗಳಿಗೆ ಪುಷ್ಟಿ ನೀಡ್ತಿರುವಂತದ್ದು. ಅಂಕಿತಾ, ಅಂದ್ರೆ ಈ ಹಿಂದೆ ಮಲೆನಾಡು ಭಾಗದಲ್ಲಿ ನಕ್ಸಲ್ ದಾಳಿ ಆದಂತ ಸಂದರ್ಭದಲ್ಲಿ ಅಥವಾ ಅವರ ಓಡಾಟ ಇರುವಂತಹ ಜಾಗಗಳಲ್ಲಿ ಕರಪತ್ರಗಳನ್ನ ಬಿಟ್ಟು ಹೋಗೋದು, ಈ ತರದೆಲ್ಲ ಒಂದು ಸುಳಿವು ಕೊಟ್ಟಿರ್ತಾರೆ. ಅಂದ್ರೆ ನಮ್ಮಿಂದನೇ ನಡೆದಿರುವಂತ ದಾಳಿ ಇದು, ನಾವಿದ್ದೀವಿ ಅನ್ನುವಂಥದ್ದು. ಆ ತರದ್ದು ಏನಾದ್ರೂ ಆಗಿದ್ಯಾ? ಹೇಗೆ?
ಸದ್ಯಕ್ಕೆ ಈಗ ಬೆಳಗಿನ ಜಾವ ಆಗಿರೋದ್ರಿಂದ ಆ ಸಿಬ್ಬಂದಿಗಳಿಗೂ ಗೊತ್ತಿಲ್ಲ. ಆದ್ರೆ ಆ ಸಿಬ್ಬಂದಿ ಏಕಾಏಕಿ ಏನು ಬೆಳಗ್ಗೆ 3:30 ಸುಮಾರಿಗೆ ಏಕಾಏಕಿ ಸುಮಾರು 4 ಕಡೆಯಿಂದಲೂ ಕೂಡ ಪೆಟ್ರೋಲ್ ಬಾಂಬ್ ದಾಳಿ ಆಗುತ್ತೆ. ಅಂದ್ರೆ ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಕಣ್ಮುಚ್ಚಿ ತೆರೆಯುವಷ್ಟರಲ್ಲೇ ಪೆಟ್ರೋಲ್ ಬಾಂಬ್ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಕಿಟಕಿಯ ಅಂದ್ರೆ ಚೆಕ್ ಪೋಸ್ಟ್ ನ ಕಿಟಕಿಯ ಭಾಗಕ್ಕೆ ಏನೋ ಆ ಪೆಟ್ರೋಲ್ ಬಾಂಬ್ ಎಸೆದ ತಕ್ಷಣವೇ ಅಲ್ಲಿದ್ದಂತಹ ರಿಜಿಸ್ಟರ್ ಬುಕ್ಗಳು ಅಂದ್ರೆ ವಾಹನಗಳ ಸಂಖ್ಯೆಯನ್ನ ಬರ್ಕೊಳ್ತಾರೆ. ಮತ್ತೆ ಮಂಗಳೂರು ಮತ್ತೆ ಈ ಕಡೆ ಚಿಕ್ಕಮಗಳೂರು ಕಳಸಾ ಭಾಗದಿಂದ ಬಂದಂತಹ ನಂಬರ್ಗಳನ್ನ ವಾಹನಗಳ ಸಂಗ್ರಹಣೆಯನ್ನ ಮಾಡ್ತಾರೆ. ಆ ಸಂಗ್ರಹಣ ಮಾಡಿದಂತಹ ಸಬ್ ರಿಜಿಸ್ಟರ್ ಬುಕ್ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಹೋಗಿರುವಂತಹ ಕಾರ್ಕಳ ಎಸ್ಪಿ ಅಂದ್ರೆ ನಕ್ಸಲ್ ಎಸ್ಪಿ ಆಗಿರುವಂತಹ ಅರುಣ್ ಅವರು ಕೂಡ ಈಗಾಗಲೇ ಘಟನಾ ಸ್ಥಳದಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ನಾವು ದೃಶ್ಯಗಳಲ್ಲಿ ನೋಡಬಹುದು ಅಲ್ಲಿರುವಂತಹ ಪೆಟ್ರೋಲ್ ಬಾಂಬ್ಗಳನ್ನ ಸಂಗ್ರಹಿಸಿಟ್ಟು ಅದರ ಮೇಲೆ ಯಾವ್ದಾದ್ರು ಬೆರಳಚ್ಚು ತಂಡದಾರವನ್ನು ಕರೆಸಿ ಮಾಹಿತಿಯನ್ನ ಸಂಗ್ರಹಿಸಿರುವಂತದ್ದು. ಈ ಹಿಂದೆ ಕಳೆದ ಹಲವು ವರ್ಷಗಳ ಹಿಂದೆ ತನಿಖೋರ್ ಚೆಕ್ ಪೋಸ್ಟ್ ಮೇಲೆ ದಾಳಿ ನಡೆಸಿದ್ರು. ಅಂದ್ರೆ ಗುಂಡು ಹಾಕುವ ಮೂಲಕ ಏನೋ ದಾಳಿ ನಡೆಸುವ ಮೂಲಕ ಏನೋ ಬಂದೂಕಿನ ಸದ್ದು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಬರೀ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಗಳ ಮೇಲೆ ಇವರು ದಾಳಿ ನಡೆಸುವಂತದ್ದು ಪ್ರಮುಖವಾಗಿ ಕಾಣಬಹುದು. ಅಂಕಿತ, ಆ ಪರ್ಟಿಕ್ಯುಲರ್ ಚೆಕ್ ಪೋಸ್ಟ್ ನಲ್ಲಿ ನೈಟ್ ಡ್ಯೂಟಿಲಿ ಇದ್ದಂತ ಸಿಬ್ಬಂದಿ ಯಾರು ಏನ್ ಹೇಳ್ತಾರ, ಅವರು ಪ್ರತ್ಯಕ್ಷವಾಗಿ ಯಾರನ್ನಾದ್ರೂ ನೋಡಿದ್ರ, ಆ ಬಗ್ಗೆ ಏನಾದ್ರೂ ಸುಳಿವಿದ್ಯಾ ಹೇಗೆ? ಅಂದ್ರೆ ಚೆಕ್ ಪೋಸ್ಟ್ ಬಳಿ ದಟ್ಟವಾದ ಕಾಡಿರೋದ್ರಿಂದ ಮತ್ತೆ ಒಂದು ಬೆಟ್ಟ ತುದಿಯಲ್ಲೇ ಇರುವಂತಹ ಚೆಕ್ ಪೋಸ್ಟ್ ಆಗಿರೋದ್ರಿಂದ ಬೆಟ್ಟದ ಅವ್ರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ನಾನು ಅವಾಗ ತಾನೇ ಒಂದು ವಾಹನ ಬಂತು, ಆ ವಾಹನದ ಮಾಹಿತಿಯನ್ನ ಸಂಗ್ರಹಿಸಿ ಸಬ್ ರಿಜಿಸ್ಟರ್ ಬುಕ್ ನಲ್ಲಿ ಸಂಗ್ರಹಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ಅಂದ್ರೆ ಒಂದು 5 ರಿಂದ 10 ಸೆಕೆಂಡ್ಗಳಲ್ಲೇ 4 ಕಡೆಯಿಂದ ಸುಮಾರು ಯಾರು ಅಂದ್ರೆ ತುಂಬಾ ಜನ 4 ವ್ಯಕ್ತಿಗಳು ಓಡಾಡಿದಂತ ಶಬ್ದ ಬಂತು. ಆ ಸಂದರ್ಭದಲ್ಲಿ ನಾನು ಅಲರ್ಟ್ ಆಗುವಂತ ಸೂಚನೆ ನಂಗೆ ಗೊತ್ತಾಯ್ತು. ಆದ್ರೆ ಏಕಾಏಕಿ 4 ಕಡೆಯಿಂದ ಕಣ್ಣಿಗೆ ಬಟ್ಟೆ ಕಟ್ಟಿದಂತಹ ವ್ಯಕ್ತಿಗಳು ತಕ್ಷಣವೇ ಕಚೇರಿಯ ಮೇಲೆ ಪೆಟ್ರೋಲ್ ಬಾಂಬ್ ಅನ್ನ ದಾಳಿ ಮಾಡಿದ್ರು. ತಕ್ಷಣವೇ ನಾನು ಮೇಲಾಧಿಕಾರಿಗಳಿಗೆ ಸೂಚನೆ ತಿಳಿಸಿದೆ ಅಂತ ಆ ವ್ಯಕ್ತಿ ಹೇಳ್ತಾ ಇರುವಂತದ್ದು, ಅರಣ್ಯ ಸಿಬ್ಬಂದಿ ಹೇಳ್ತಾ ಇರುವಂತದ್ದು. ಈಗಾಗಲೇ ANF ಸಿಬ್ಬಂದಿ ಅಂದ್ರೆ ನಕ್ಸಲರು ಬಂದಿರುವಂತಹ ಶಂಕೆ ವ್ಯಕ್ತವಾಗಿರೋದ್ರಿಂದ ಜೊತೆಗೆ ಇಲ್ಲಿ ಪೆಟ್ರೋಲ್ ಬಾಂಬ್ ದಾಳಿ ಆಗಿರೋದ್ರಿಂದ ಈಗಾಗಲೇ ಏನು ನಕ್ಸಲ್ ಪೀಡಿತ ಕುದುರೆಮುಖ ಸೇರಿದಂತೆ ಶೃಂಗೇರಿ, NR-ಪುರ, ಕೊಪ್ಪ ಭಾಗಗಳಲ್ಲಿರುವಂತಹ ನಕ್ಸಲ್ ಚುರುಕಿನಿಂದ ಹೈ ಅಲರ್ಟ್ ಘೋಷಣೆ ಮಾಡಿ ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕೂಂಬಿಂಗ್ ಕಾರ್ಯಾಚರಣೆ ಇದೀಗ ಆರಂಭವಾಗಿರುವಂತದ್ದು. ಓಕೆ, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಕುದುರೆಮುಖ ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಅವಘಡ. ಚೆಕ್ ಪೋಸ್ಟ್ ಮೇಲೆ ಏಕಾಏಕಿ ನಿನ್ನೆ ಮಧ್ಯರಾತ್ರಿ ಪೆಟ್ರೋಲ್ ಬಾಂಬ್ ದಾಳಿ ಮಾಡಲಾಗತ್ತೆ. ಇನ್ನು ಇದು ಮೇಲ್ನೋಟಕ್ಕೆ ದಾಳಿ ನಡೆಸಿರುವಂತಹ ರೀತಿ, ಬಳಕೆ ಮಾಡಿರುವಂತಹ ಪೆಟ್ರೋಲ್ ಬಾಂಬ್, ಇದೆಲ್ಲವನ್ನ ನೋಡ್ತಾ ಇದ್ರೆ ನಕ್ಸಲರೇನೆ ನಡೆಸಿರುವಂತಹ ದಾಳಿ ಅನ್ನುವಂಥದ್ದು ಒಂದು ದೊಡ್ಡ ಶಂಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರಾಗಿರ್ಬೋದು ಅಥವಾ ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿರುವಂತಹ ಸಿಬ್ಬಂದಿ ಎಲ್ಲರೂ ಕೂಡ ಹೇಳ್ತಾ ಇರೋದು ಅದನ್ನೇ. ಆದರೆ ಯಾವ ಉದ್ದೇಶದಿಂದ ಈ ದಾಳಿಯನ್ನ ನಡೆಸಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅದು ಯಾವ ಚೆಕ್ ಪೋಸ್ಟ್, ಮತ್ತೆ ಆ ಚೆಕ್ ಪೋಸ್ಟ್ ನ 4 ಕಡೆಯಿಂದ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಯಾವ ರೀತಿ ಅದರ ಕಿಟಕಿ ಆಗಿರ್ಬೋದು ಅಥವಾ ಬಾಗಿಲಾಗಿರ್ಬೋದು, ಮೇಲ್ಛಾವಣಿ ಆಗಿರ್ಬೋದು, ಎಷ್ಟು ಮಟ್ಟಿಗೆ ಹಾನಿ ಆಗಿದೆ ಅಂತ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಜೀವಹಾನಿ ಸಂಭವಿಸಿಲ್ಲ. ಸಿಬ್ಬಂದಿ ಕೂಡ ಇದ್ರೂ ರಾತ್ರಿ ಪಾಳಿಯಲ್ಲಿದ್ದಂಥ ಸಿಬ್ಬಂದಿ ಆಗಷ್ಟೇ ಒಂದು ಕಾರ್ ಪಾಸ್ ಆದಂಥ ಸಂದರ್ಭದಲ್ಲಿ ಆ ವಾಹನದ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಬುಕ್ನಲ್ಲಿ ಒಳಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ದಾಳಿ ನಡೆದಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ದಟ್ಟವಾದ ಅರಣ್ಯ ಭಾಗ ಇದಾಗಿರೋದ್ರಿಂದ ಯಾರು ಮಾಡಿರಬಹುದು, ಏನಾಯ್ತು, ಯಾವ ಕಾರಣಕ್ಕಾಗಿ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆಯಿಂದಷ್ಟೇ ಬಹಿರಂಗ ಆಗಬೇಕು. ಸದ್ಯಕ್ಕಂತೂ ಜಿಲ್ಲಾ ಪೊಲೀಸರು ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕುದುರೆಮುಖದ ನಕ್ಸಲ್ ಪೀಡಿತ ಪ್ರದೇಶ ಇದು, ಹಾಗಾಗಿ ಸಹಜವಾಗಿ ಆತಂಕ ಸೃಷ್ಟಿಯಾಗಿದೆ. ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದಂತ ನಕ್ಸಲರು ಮತ್ತೆ ತಮ್ಮ ಖ್ಯಾತಿಯನ್ನ ತೆಗೆದಿದ್ದಾರೆ. ಹಾಗಾದರೆ ಯಾವ ವಿಚಾರವನ್ನು ಮುಂದಿಟ್ಕೊಂಡು ಈ ದಾಳಿಯನ್ನ ನಡೆಸಿದ್ದಾರೆ ಅದೆಲ್ಲದೂ ಕೂಡ ಬಹಿರಂಗ ಆಗಬೇಕಾಗತ್ತೆ. ಇನ್ನು ಜೀವಂತ 6 ಪೆಟ್ರೋಲ್ ಬಾಂಬ್ ಕೂಡ ಚೆಕ್ ಪೋಸ್ಟ್ ಬಳಿ ಪತ್ತೆಯಾಗಿದೆ.